ಈ ಥರ ಪ್ಲಾಸ್ಟಿಕ್ ಬೈಕೆಲ್ಲ ಇಟ್ಕೊಂಡಿದ್ರೆ 4 ದಿನನೂ ಆಗಿಲ್ಲ ಬ್ರೋ ತಂದು. 2.5 ಲಕ್ಷ ಕೊಟ್ಟಿರೋದು ಗೊತ್ತಾಯ್ತಾ? ಚೀಪ್ ಕ್ವಾಲಿಟಿ ಮೆಟೀರಿಯಲ್ ನೋಡಿ, ಈ ಥರ ಫುಲ್ ಆ ಕಡೆ ಇದೆ ಫ್ರೇಮು. ಹೋಗಿ ಗಾಡಿ ದಬ್ಬಾವಣೆ ಎಲ್ಲ ಒಂದ್ರ ಮೇಲೆ ಒಂದು ಬಿದ್ದೋಯ್ತು. ಹಲೋ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸಮಾಚಾರ, ಕ್ಯಾಮ್ರಾ ಮುಂದೆ ಬಂದಿದೆಯಾ ಇವತ್ತು? ಕ್ಯಾಮ್ರಾ ಎಲ್ಬಿಟ್ಟು ಕರ್ಕೊಂಡಿರಂದರೆ ನೆನ್ನೆ ಒಂದು ಸೀನ್ ಆಯಿತು ಅಮ್ಮೋಗಿನ ಗಾಡಿ. ನೆನ್ನೆ ಬಂದ್ಬಿಟ್ಟು ನಾವು ಎಲ್ಲೋಗಿದ್ವಿ ಏನಂತ ನೀವು ನೋಡಿಲ್ಲ ಅಂದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ ಎಲ್ಲೋಗಿದ್ವಿ ಅಂತ. ಅಲ್ಲಿ ಒಂದು ಸೈಕ್ ಸೀನ್ ಆಯಿತು. ಟೆಂಪಲ್ಗೆ ಹೋಗಿದ್ದಿದ್ದು ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ. ಅಲ್ಲಿ ಈಚೆ ಹೋಗ್ಬಿಟ್ಟು ನೋಡಿಕೊಂಡು ಬರೋಷ್ಟರಲ್ಲಿ ಎಲ್ಲ ಗಾಡಿಗಳೆಲ್ಲ ದಬ್ಬಿಟ್ಟವ್ರು. ನಂದು, ಅಮ್ಮೋಗಂದು, ಸ್ಯಾಮ್ದು. ನನ್ನ ಗಾಡಿಗೆ ಏನಾಗಲಿಲ್ಲ. ಅಮ್ಮೋಗನ ಗಾಡಿ ಸ್ಯಾಮ್ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಏನಂದರೆ ಅಮ್ಮೋಗನ ಗಾಡಿ ಬಂದ್ಬಿಟ್ಟು ರೈಟ್ ಸೈಡು ಲೆಫ್ಟ್ ಸೈಡ್, ಅದು ರೈಟ್ ಸೈಡು ಒಂದು ಫ್ರೇಮೇ ಫುಲ್ಲು ದಬ್ಬಿಟ್ಟಿರೋದು. ಒಂದು ಫ್ರೇಮೇ ಹೋಗ್ಬಿಡ್ತು ಗುರು. ಅವನು ಪಾಪ ಗಾಡಿ ತಂದೆ 4 ದಿನ ಆಗಲಿಲ್ಲ. ಅದು ಹೆಂಗೆ ಹೇಳ್ತೀನಿ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ, ಬನ್ನಿ ಗೈಸ್. ಫೈನಲಿ ಬಂದ್ವಿ ಅಮ್ಮೋಗಿ ಮನೆ ಹತ್ರ. ಅಮ್ಮೋಗಿ ಅದೇ ಗ್ಯಾರೇಜ್ ಹತ್ರ ಕೊಟ್ಟಿದ್ದ ಗಾಡಿ ನೆನ್ನೆ. ಅಲ್ಲಿ ಎತ್ಕೊಂಡು ಹಿಂಗೆ ಬಂದ್ವಿ. ಅದೇನೋ ಪಾರ್ಟ್ಸ್ ಏನೋ ಒಂದು ವಾರನೋ 10 ದಿನ ಆಗುತ್ತೆ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ ನನಗೂ, ಡೀಟೇಲ್ ಕೇಳ್ದೆ. ಆಮೇಲೆ 3 ದಿನನೂ ಈ ವಾರದಲ್ಲಿ ಕೊಡ್ತಾರೆ ಅವರು ಅಂತ ಹೇಳಿದ್ರು. ನೆನ್ನೆ ಆಗಿರೋ ಸೀನ್ ನೋಡಿ ಗೈಸ್. ಇಲ್ಲಿ ಇನ್ನೂ 4 ದಿನನೂ ಆಗಿಲ್ಲ ಬ್ರೋ ತಂದು. ನೋಡಿ ಇಲ್ಲಿ ಹಿಂಗೆ ನಾವು ಗಾಡಿ ಅಲ್ಲಿ ನಿಲ್ಲಿಸಿದ್ವಿ ಈಶಾ ಫೌಂಡೇಶನ್ ಹತ್ರ. ನಿಲ್ಲಿಸ್ಬಿಟ್ಟು ಇನ್ನೇನು ನೋಡ್ಕೊಬರೋಣ ಅಂತ ಹೋಗಿ ಎಲ್ಲ ನೋಡಿದ್ದೆಲ್ಲ ಆಯಿತು. ಬಂದ್ವಿ ಈಚೆ ಬಂದಿದ ತಕ್ಷಣ ಅಪ್ಪ ಹೆವಿ ಜನ ಇದ್ದರು. ಎಲ್ಲ ಒಂದೇ ಕಿತ್ತ ದೂರ್ಬಿಟ್ರು. ಅವ್ನು ಯಾವನೋ ಒಬ್ಬನು ಹೋಗಿ ಗಾಡಿ ದಬ್ಬವಣೆ ಎಲ್ಲ ಒಂದ್ರ ಮೇಲೆ ಒಂದು ಬಿದ್ದೋಯ್ತು. ಅವಾಗ ಇಲ್ಲಿ ನೋಡಿ, ಈ ಕಲ್ ಮೇಲೆ ಬಿದ್ದಿದ್ದು ಈ ಕಡೆ ಪಾರ್ಟ್ಸು ಹಂಗೆ ಹಿಂಗೆ ಬಿದ್ದು ಎಲ್ಲ ಹೊಡೆದೋಗ್ಬಿಟ್ಟೈತೆ ಈ ಪಾರ್ಟ್ಸು. ಅದು ಬರಬೇಕಾದ್ರೆ ಗಾಳಿಯಲ್ಲೆಲ್ಲ ಉದುರೋಗ್ಬಿಟ್ಟೈತೆ. ಇಲ್ಲಿ ನೋಡಿ, ಈ ಥರ ಫುಲ್ ಆ ಕಡೆ ಇದೆ ಫ್ರೇಮು. ಈ ಥರ ಆಗ್ಬಿಟ್ಟೈತೆ. ಈ ಪಾರ್ಟ್ಸೇ ಇವಾಗ 4,000ನೋ 5,000 ಆಗುತ್ತಂತೆ. ಇವಾಗ ನೋಡಿ, ಇದು ಚೇಂಜ್ ಮಾಡ್ಬೇಕು. ಈ ಫುಲ್ಲು 3 ಪಾರ್ಟು. ಇಲ್ಲೊಂದು ಪೀಸ್ ಬರುತ್ತೆ. ಇದು ಏನಾಗಿಲ್ಲ, ಇದು ಓಕೆ. ಇದು ಹೋಗೈತಲ್ಲ ಬ್ರೋ? ಇಲ್ಲ, ಅದು ಕ್ಲಾಂಪ್ ಬ್ರೋ. ಅದು ಕ್ಲಾಂಪಾ ಬಿಚ್ಚೋದಾ? ಇದು ಬಂದ್ಬಿಡುತ್ತೆ. ಓಕೆ. ಈ ಪಾರ್ಟ್ ಅದು ಬರುತ್ತೆ. ಅದೇ ಒಂದು ಕ್ಲಿಬ್ಬು ನೋಡಿ. ಇವಾಗ ಈ ಪಾರ್ಟ್ ಚೇಂಜ್ ಮಾಡಬೇಕು. ಇದು ಓಕೆ. ಇದು ಫುಲ್ಲು ಇದು ಫ್ರೇಮ್ ಅಂಡರ್ ಬಿಲ್ಲಿ, ಡಿಂಗ್ರಿ ಬಿಲ್ಲಿನ ಅಂಡರ್ ಬಿಲ್ಲಿ. ಇಲ್ಲ, ಅಂಡರ್ ಬಿಲ್ಲಿ ಚೇಂಜ್ ಆಗಲ್ಲ. ಅಂಡರ್ ಬಿಲ್ಲಿ ಮೇಲೆ ಇರೋ ಪೀಸ್ ಚೇಂಜ್ ಆಗ್ತೈತೆ. ಇಲ್ಲಿ ಇದು ಹೋಗೈತಲ್ಲ ಸಪ್ರೇಟು. ಇಲ್ಲಿ ನೆಟ್ ಐತೆ ನೋಡು. ಇದು ಏನಾಗಿಲ್ಲ, ಅದೇನಾಗಿಲ್ಲ. ಓಕೆ ಪರವಾಗಿಲ್ಲ. ಇದೊಂದು ಫುಲ್ ಪಾರ್ಟ್ಸು. ಮತ್ತು ಇದು ಇವಾಗ ಬಿದ್ದಿರೋ ಏಟಿಗೆ ಇಲ್ಲಿ ನೋಡಿ, ಇದೇ ಬೆಂಡಾಗ್ಬಿಟ್ಟೈತೆ. ಈ ಹೆಂಗೆ ಬಿತ್ತಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ. ಅದು ಯಾವುದೋ ಸ್ಪೆಂಡರ್ ಯಾವುದೋ ಇತ್ತು ಈ ಕಡೆ. ಸ್ಪೆಂಡರ್ ಮೇಲೆ ಬಿದ್ದಿರೋದು. ಇದೇ ಯಮಹಾದು ಕ್ವಾಲಿಟಿ ಅಂದರೆ ಹಿಂಗಿರತ್ತೆ ಬ್ರೋ. ಏನು ಹೇಳ್ತೀಯ ಬ್ರೋ? ಏನು ಹೇಳೋಣ, 2.5 ಲಕ್ಷ 150cc ಅಂತ ನಾನು ಹೇಳ್ತಾನೆ ಇದ್ದೆ. ಆ ರೈಡಲ್ಲೆಲ್ಲ ಫುಲ್ ಹೇಳ್ತಾ ಇದ್ದೆ ಬ್ರೋ, 2.5 ಲಕ್ಷ 150cc ಅಂತ. ಫುಲ್ ಈ ಫೈಬರ್ಗೆ ಕಾಸ್ಟ್ಲಿ ಇದ್ದಂಗೆ ಐತೆ. ಇಲ್ಲಿ ನೋಡಿ, ಇದಕ್ಕೆ ಏನೇ ಆದರೂ ಸಪೋರ್ಟೇ ಇಲ್ಲ ಗುರು. ಬಿತ್ತು ಅಂದರೆ ಹೊಗೆನೆ. ಇಲ್ಲಿ ನೋಡಿ, ಏನಾದರೂ ಹೇಳ್ತೀಯ ಬ್ರೋ? ಏನು ಹೇಳೋಣ, ಅದರ್ ತಿಂಗು ಬ್ರೇಕಿಂಗು ಅಷ್ಟು ಚೆನ್ನಾಗಿಲ್ಲ ನೋಡ್ರಿ. ಹೊಸ ಗಾಡಿನ ಅಂತಾರೆ ಯಾರಾದರೂ. 4 ದಿನಕ್ಕೆ ತುಕ್ಕು ಹಿಡಿತೈತೆ. ಇನ್ನು ಪೂಜೆ ಮಾಡಿ 4 ದಿನನೂ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿದ್ದೈತೆ. ಇಲ್ಲಿ ನೋಡಿ, ಇದೇನು ಗೊತ್ತಾಗಲ್ಲ. ಇದು ಗೊತ್ತಾಗಲ್ಲ. ನಮ್ಮ ಮೈಂಡ್ ಪಾರ್ಟ್ ಇದೇನೇ ಗೊತ್ತಾಗೋದು. ಇದು ಹೆಡ್ಲೈಟ್ ಹೊಡೆದೋಗಿದ್ರೆ ಅದೊಂದು ಜಾಸ್ತಿ. ಹೆಡ್ಲೈಟು ಇದೆಲ್ಲ ಹೋಗಿದ್ರೆ ನೀವು ಫುಲ್ಲು ಅಷ್ಟೇ ಕತೆ ಮುಗೀತೈತೆ. ಇನ್ಶೂರೆನ್ಸ್ ತಿರ್ಗಾ ಇದು ಬೀಳ್ಬೇಕಾದ್ರೆ ಇದು ಬೆಂಡಾಗಿತ್ತು. ಅಂದರೆ ಇದು ಇವಾಗೂ ಬೆಂಡ್ ಮಾಡಿದ್ರೆ ಬೆಂಡಾಗತ್ತೆ. ಸುಮ್ಮನೆ ಮಾಡೋದು ಬೇಡ. ಇಲ್ಲೊಂದು ಕ್ರಾಚಸ್. ಇದೇನಾಗಿಲ್ಲಪ್ಪ. ಹಿಂಗೋ ಇದು ಬಿದ್ದಿದ್ದು ಹೆಂಗೆ ಗೊತ್ತಾ? ಹಿಂಗೆ ನಿಲ್ಲಿಸ್ಬಿಟ್ಟು ನಾವು ಹೋಗಿದ್ದು. ಆ ಕಡೆನೋ ಈ ಕಡೆ ಯಾವನೋ ಎತ್ತವನೇ ಎಲ್ಲ ಹಿಂಗೆ ಬಿದ್ದಿತ್ತು. ಅದಕ್ಕೆ ಈ ಕಡೆ ಫುಲ್ ಪಾರ್ಟ್ಸ್ ಎಲ್ಲ ಅಷ್ಟು. ಕಲ್ಲೊಂದು ಶಾರ್ಪ್ ಆಗಿತ್ತು. ಕಲ್ಲೋಗಿ ಒಳಗಡೆ ದೂರ್ಕೊಬಿಟ್ಟೈತೆ. ಆ ಥರ ಸೀನಾಗಿರೋದು. ಏನು ಮಾಡೋಕ್ಕಾಗಲ್ಲ. 1.5 ಲಕ್ಷ ಕೊಟ್ಟವನೇ. ಇನ್ನೊಂದು 5,000 ಕೊಟ್ಟು ನೀಟಾಗಿ ರೆಡಿ ಮಾಡಬೇಕಷ್ಟೇ. ಇನ್ನೇನು ಒಂದು ವಾರದಲ್ಲಿ ಬರುತ್ತೆ. ಯಾವಾಗ ಬರುತ್ತೆ ಅದೇ ಗಾಡಿ? 2.5 ಲಕ್ಷ ಗಾಡಿ 2.5 ಲಕ್ಷ ಕೊಟ್ಟಿರೋದು ಗೊತ್ತಾಯ್ತಾ? ಇಂಪ್ರೂವ್ ಮಾಡಬೇಕು, ತುಂಬ ಇಂಪ್ರೂವ್ ಮಾಡಬೇಕು. ಅದೇ ಇದು ಸ್ವಲ್ಪ ಇದು ಪ್ಯೂರ್ ಪ್ಲಾಸ್ಟಿಕ್ಕು ಅಲ್ಲ ಅನಿಸುತ್ತೆ. ಇದು ಏನು ಗುರು, ಸುಮ್ಮನೆ ಬಿದ್ದಿದ ತಕ್ಷಣ ಹೊಡೆದೋಯ್ತು ಅಂದರೆ ಯಾವ ಥರ ಕ್ವಾಲಿಟಿ ಕೊಟ್ಟವನು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಚೀಪ್ ಕ್ವಾಲಿಟಿ ಮೆಟೀರಿಯಲ್. ಅಯ್ಯೋ, ಇನ್ನೊಂದು ನಮ್ಮ ಸ್ಯಾಮ್ ಗಾಡಿಯಲ್ಲಿ ಬಂದ್ಬಿಟ್ಟು ಇದೇನೋ ಸ್ವಲ್ಪ ಬೆಂಡಾಗ್ಬಿಟ್ಟೈತೆ. ಅದೇನಿಲ್ಲ ಬಿಡಿ, ಅದೇ ಮ್ಯಾಟ್ರಿಲ್ಲ. ಅದು ಓಕೆ ಬಿಡಿ. ಅದೇನು ಎಕ್ಸ್ಚೇಂಜ್ ಮಾಡಿದ್ರೆ ಮುಗೀತು. ಇದೊಂದೇ ನನ್ನ ಗಾಡಿಯಲ್ಲಿ ಕ್ರ್ಯಾಚಸ್ ಆಗಿಬಿಟ್ಟೈತೆ. ನಂಗೆ ಏನು ಮಾಡೋಕ್ಕಾಗಲ್ಲ. ಈ ಥರ ಆಗುತ್ತೆ ಅವಾಗವಾಗ. ನಾವು ಒಂದು ಈಸ್ಕೋಬೇಕಾದ್ರೆ ಇನ್ನೊಂದು ಯಾವುದೋ ಒಂದು ರೆಡಿ ಮಾಡ್ಕೊಳಕ್ಕೆ ಅಮೌಂಟ್ ಇಟ್ಕೊಂಡಿರಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 4 ದಿವಸದಲ್ಲಿ. ಯಾವನು ಗೊತ್ತು, ನಾನು ಓಲಾ ತಂದಮೇಲೆ ನಾವು ಯಾವ ಥರ ಸೈಕ್ ಮಾಡಿದ್ವಿ ಇಲ್ಲೇ. ಈ ಪ್ಲೇಸು ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರು ಎಲ್ಲಿ ಅಂತ. ಇದು ಜಿ ಕೆ ವಿ ಕೆ ತಾನೆ ಬ್ರೋ? ಜಿ ಕೆ ವಿ ಕೆ. ಇದು ಜಿ ಕೆ ವಿ ಕೆ ಅಂತ ಲೊಕೇಶನ್ ಆಗ್ಬಿಟ್ರೆ ಬಂದ್ಬಿಡುತ್ತೆ.
ನನಗೆ ಸಖತ್ ಬೇಜಾರಾಯ್ತು ಗುರು. ಇವ್ನು ಅಮೋಘದ್ದು ಈ ಥರ ಆಗೋಯ್ತಲ್ಲ 4 ದಿನಗೆ. ಇನ್ನೊಂದು ಮೈನ್ ಥಿಂಗ್ ಏನಂದರೆ ಜಾಸ್ತಿ ಜನ ಉರ್ಕೊಂಡವ್ರೆ ಇವ್ನು ಗಾಡಿ ಇಸ್ಕೊಂಡ್ಮೇಲೆ. ಇವನ್ನೆಲ್ಲ ಫುಲ್ ಚೇಂಜ್ ಆಗ್ಬಿಟ್ಟವನೆ ಹಂಗೆ ಹಿಂಗೆ ಅಂತ. ನಾನು ಜಾಸ್ತಿ ಜನ ಹತ್ರ ಕೇಳಿದ್ದೀನಿ, ಅಂದರೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನನಗೂ ಕೇಳಿಸ್ಕೊಂಡಿದ್ದೀನಿ ಈ ಥರ ಏನು ಅಂತ. ಹೌದು, ಯೂಟ್ಯೂಬಲ್ಲಿ ದುಡ್ಡು ಬರೋದು ಯೂಟ್ಯೂಬರ್ಗೆ ಗೊತ್ತಾಗೋದು ಎಷ್ಟು ದುಡ್ಡು ಬರುತ್ತೆ ಏನಂತ. ಅದರಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಬರೋದು ಒಂದು ಕಾಚಕ್ಕೂ ಸಾಕಾಗಲ್ಲ. ಆ ಥರ ಪೇಮೆಂಟ್ ಇಟ್ಕೊಂಡು ನಾವು ಈ ಥರ ಗಾಡಿ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ನಾವು 3 ನಾಮ ಇಟ್ಕೋಬೇಕು. ರೈಡಲ್ಲಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಕ್ಕೆ 1000 ರೂಪಾಯಿ. ಫುಲ್ ಟ್ಯಾಂಕ್ 8 ರೈಡ್ ಹೋಗೋಕ್ಕಾಗಲ್ಲ. ನಾನು ನಿನ್ನೆ ನನ್ನ ಗಾಡಿಗೇನೆ 500 ರೂಪಾಯಿಗೆ ಹಾಕಿದೆ. ಫುಲ್ ಚಿಚ್ಚಾಡಿದ್ದೀವಿ, ಬಟ್ ಏನೂ ಆಗಲಿಲ್ಲ ನೋಡಿ. ಅಲ್ಲಿ ನಿಲ್ಲಿಸ್ಬೇಕಾದ್ರೆ ಈ ಥರ ಆಗೈತೆ ಸೀನು. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಏನು ಸೈಕಾಗಿಲ್ಲ. ಈ ಪಾರ್ಟ್ಸ್ ಇತ್ತು ಬಾಕು ಬಂದಿದ್ದು, ಗಾಲಿಗೆ ಎಲ್ಲ ಉದುರೋಗ್ಬಿಟ್ಟೈತೆ ಹೈವೇದಲ್ಲಿ. ಬ್ರೋಗ್ ಹೇಳ್ತಾ ಇದ್ದೆ, ಏನು ಬ್ರೋ ಈ ಥರ ಆಗೋಯ್ತು ಸೈಕು ಎಲ್ಲ ತಂದಮೇಲೆ ಅಂತ. ಅಲ್ಲೋಗೈತಾ? ನಾವು ಅಲ್ಲಿ ನೈಟಲ್ಲಿ ಏನು ನೋಡೋಕ್ಕಾಗಿಲ್ಲ ಗುರು. ಏನು ಒಂದು 8:30 ಅನಿಸುತ್ತೆ ಅವಾಗಾಗಿರೋದು ಇದು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ಬಿಟ್ಟೈತೆ. ಇವಾಗ ಇದು ರೀಪ್ಲೇಸ್ ಮಾಡಬೇಕು. ಶೋರೂಮಲ್ಲಿ ಆಲ್ರೆಡಿ ಕೇಳವನೆ. ಅಂದರೆ ಪಾರ್ಟ್ಸ್ ಅವೈಲಬಿಲಿಟಿ ಜಲ್ದಿ ಸಿಗಲ್ಲ ಇದ್ರದ್ದು. ಹಾಂ. ಮೈನ್ ಥಿಂಗ್ ಅದು ಬೇರೆ, ಇದು ಎತ್ತು ತೋರಿಸುತ್ತೆ ಬ್ರೋ ಹಂಗೆ ಇದು. ಕಲರ್ ಬರಲ್ಲ. ಗಾಡಿ ಎಲ್ಲ ಓಕೆ, ಬಟ್ ಏನು ಮಾಡೋಣ ಹೇಳು. ಯಾವುದೋ ಒಂದು 10-15 ಡೇಸ್ ಕಾಯಬೇಕು. 10-15 ಡೇಸ್ ಕಾಯ್ಬೇಕಾ? ಅವನು ವೀಡಿಯೋ ಮಾಡ್ತಾನೆ, ಅವನದು ಚಾನಲ್ಲು ಗೊತ್ತಿರುತ್ತೆ, KG7 ರೈಡರು. ಇಲ್ಲಾಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ಫಾಲೋ ಮಾಡಿಬಿಡಿ. ಅವನು ವೀಡಿಯೋ ಮಾಡಬೇಕು ಅಂದ. ಮಾಡಿಗುರು ನಾನು ಹೇಳಿದೆ ಮಾಡೋದು ಬೇಡ ಅಂದ್ಕೊಂಡೆ ಇದ್ದಿದ್ದು. ಲಾಗಿಂಗೇ ಬಿಟ್ಬಿಡೋಣ. ಬಟ್ ಏನು ಮಾಡೋಣ, ಈ ಥರ ಸೈಕ್ ಆಯ್ತು. ಇವಾಗ ನಮಗೆ ದುಡ್ಡು ಬೇಕು. ದುಡ್ಡು ಬರೋದು ಏನ್ರಲ್ಲಿ ನಮಗೆ ಯೂಟ್ಯೂಬಲ್ಲೇ. ಅದು ಯೂಟ್ಯೂಬಲ್ಲೇ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡೋಣ. ಈ ಥರ ಸೈಕ್ ಆಗೈತೆ. ಬಟ್ ಇವಾಗ ಇನ್ನೊಂದೇನೆಂದರೆ, ಇದರಲ್ಲಿ ಫ್ರೇಮ್ ಸ್ಲೈಡರ್ ಇದ್ದಿದ್ರೆ ಬಚಾವ್ ಆಗ್ತಾಯಿತ್ತು. ಬಟ್ ಅದು ಹಾಕೋದ್ರಿಂದ ಪ್ಲಸ್ಸು ಐತೆ ಮೈನಸ್ಸು ಐತೆ. ಯಾಕಂದರೆ ಇದಕ್ಕೆಲ್ಲ ಆಗ್ಬಿಟ್ರೆ ಸ್ಪೋರ್ಟ್ಸ್ ಬೈಕ್ಗೆ ಕಾರ್ನರಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಅದರ್ ಥಿಂಗ್ ಏನಾದರೂ ಹೈ ಇಂಪ್ಯಾಕ್ಟ್ ಜೋರಾಗಿ ಬಿತ್ತು ಅಂದರೆ ಇಂಜನ್ಗೆ ಎಫೆಕ್ಟ್ ಹೊಡಿತೈತೆ. ಇಂಜಿನ್ ಕೇಸ್ ಹಾಕಿದ್ರೆ ಇಂಜಿನ್ ಕೇಸ್ ಹೊಡಿತೈತೆ, ಚಾರ್ಜಿಗೆ ಹಾಕಿದ್ರೆ ಚಾರ್ಜಿ ಬೆಂಡ್ ಆಗ್ತೈತೆ. ಅದು ಒಂದು ಪ್ಲಸ್ ಪಾಯಿಂಟ್ ಐತೆ. ಬಟ್ ಏನು ಮಾಡೋಕ್ಕಾಗತ್ತೆ, ಮೈನಸ್ ಪಾಯಿಂಟ್ ಐತೆ. ಆದಷ್ಟು ನಾವು ಹುಷಾರಾಗಿ ಓಡಿಸ್ಬೇಕು. ಈ ಥರ ಪ್ಲಾಸ್ಟಿಕ್ ಬೈಕೆಲ್ಲ ಇಟ್ಕೊಂಡಿದ್ರೆ ನಮ್ಮ ಕತೆ ಮುಗೀತು. ಬಟ್ ಅಮೋಗು ಇವಾಗ ಫೀಲ್ ಆಗ್ತಾ ಇರ್ತಾನೆ ಎಲ್ಲ ಪ್ಲಾಸ್ಟಿಕ್ ಬೈಕ್ ಅಂತ ಅರ್ಥವನೇ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಸಿಚುವೇಶನ್ ಇರುತ್ತೆ. ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ, ಸೇಫಾಗಿ ನಿಲ್ಲಿಸಿ ಗಾಡಿ. ನಾವು ಅಲ್ಲಿ ನಿಲ್ಸೋಕ್ಕೆ ಕಾರಣ ಸೇಫಾಗಿ ಇರುತ್ತೆ ಅಂತಲೇ ಅಲ್ಲಿ ನಿಲ್ಸಿದ್ದು. 20 ರೂಪಾಯಿ ಟಿಕೆಟ್ ಕೊಟ್ವಿ ಅಲ್ಲಿ ಬೇರೆ. ನಮ್ಮ ಹತ್ರ ಕ್ಯಾಶ್ ಇಲ್ದಿರ ಅವ್ರು ಯಾರು ಹೋಗಿ ಅಲ್ಲಿ ಫೋನ್ಪೇ ಮಾಡಿ ಅಲ್ಲಿ ಸೈಕ್ ಸೀನ್ ಆಯಿತು. ಆ ಥರ ಸೈಕ್ ಮಾಡಿದ್ರೂ ನಮಗೆ ವರ್ತಿಲ್ದಿರ ಆಗೋಯ್ತು. ದೇವಸ್ಥಾನಕ್ಕೆ ಹೋಗಿ ಈ ಥರ ಆಯಿತು. ಜಾಸ್ತಿ ದಿನದಿಂದ ಹೇಳ್ತಾ ಇದ್ದೆ ಬ್ರೋ ಈಶಾಗೆ ಹೋಗೋಣ ಅಂತ. ನೆನ್ನೆ ಪ್ಲ್ಯಾನೇ ಮಾಡಿಲ್ಲ, ಆ ಥರ ಹೋಗಿ ಈ ಥರ ಸೈಕ್ ಆಗೈತೆ. ಏನು ಮಾಡೋಕ್ಕಾಗಲ್ಲ ಬ್ರೋ. ನಾವು ಬೇಕು ಅಂತ ಮಾಡಿದ್ವಾ, ಇಲ್ಲಾಂದರೆ ನಮಗೇನು ಗೊತ್ತಿತ್ತ ಈ ಥರ ಆಗತ್ತಂತ. ಅದೇ ನಮಗೇನು ಗೊತ್ತು ಈ ಥರ ಆಗತ್ತಂತ. ಈ ಥರ ಆಗೋಯ್ತು. ಇವಾಗ ಈ ಗಾಡಿ ಮನೆ ಹತ್ರ ಎತ್ಕೊಂಡು ಬಂದಮೇಲೆ ಜಾಸ್ತಿ ಜನ ಸಕ್ಕದಾಗಿ ಇದು ಅಂದ್ಕೊಂಡಿರ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಒನ್ ಡೇ ನಮಗೂ ಒನ್ ಟೈಮ್ ನಮಗೂ ಬರುತ್ತಲ್ಲ. ಯಾವಾಗೂ ಹಿಂಗೆ ಇರಲ್ಲ ನಮ್ಮ ಟೈಮು. ಒಂದು ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ನಮ್ಗೆ ತೋರಿಸ್ತೀವಿ ಯಾರು ಅಂತ. ನಾವು ಬರುತ್ತೆ ಟೈಮು, ವೆಯ್ಟ್ ಮಾಡಬೇಕು. ಇನ್ನು ಪಾಪ ಗಾಡಿ ನಂಬರು ಬಂದೆ. ನಂಗೆ ಸಖತ್ ಬೇಜಾರಾಗೋಯ್ತು ಗುರು. ಎಷ್ಟು 4 ದಿನ ಆಯ್ತಾ ಬ್ರೋ? 4 ದಿನ ಆಯಿತು. 4 ದಿನ ಆದಮೇಲೆ ಈ ಥರ ಸೈಕ್ ಆಗೈತಲ್ಲ. ಯಾರಿಗಾದ್ರೇನು ಬ್ರೋ? 5ನೇ ದಿನ. ಯಾರಿಗಾದ್ರೆ ಏನು ಹೇಳು, ಬೇಜಾರಾಗಲ್ವಾ? ಏನು ಸುಮ್ಮನೆ ಬಂದಿರೋದು, ಕಷ್ಟಪಟ್ಟು ಕೊಟ್ಟಿಲ್ವ ಕಾಸು ಇದಕ್ಕೆ? ಅದು ಅವ್ನ ಕಷ್ಟದಲ್ಲಿ ಇದು ಇಸ್ಕೊಂಡಿರೋದು. ಏನು ಮಾಡೋಕ್ಕಾಗಲ್ಲ. ಒಂದು ಇಸ್ಕೊತೀವಿ ಅಂದರೆ ಇನ್ನೊಂದು ಯಾವುದೋ ಒಂದು ಹಿಂದೆ ಬರ್ತಾ ಇರುತ್ತೆ ಅಂತ ಕಷ್ಟ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇದೆ ಜೀವನ. ಒಂದು ಯಾವುದೋ ಒಂದು ಇಸ್ಕೊಂಡಿದ್ದೀವಿ ಅಂದರೆ ಅದ್ರ ಹಿಂದೆ ಯಾವುದೋ ಒಂದು ಬರುತ್ತೆ. ಒಂದು EMI ಕಟ್ಟಿಲ್ಲ. ಸೇಮ್ ನನ್ನ ಗಾಡಿ ಆ ಥರ ನಾನು ಬೇಕು ಅಂತ ಬೆಳೆಸ್ದೆ, ಇದು ಬೇಕು ಅಂತ ಮಾಡಿದ್ರೆ ಅದೇ ಬಿತ್ತು. ಏನು ಮಾಡೋಕ್ಕಾಗಲ್ಲ. ಬೇಕು ಅಂತ ಬೀಳ್ಸಿಲ್ಲ, ಡ್ರಿಫ್ಟ್ ಟ್ರೈ ಮಾಡಿದ್ರೆ ಬಿದ್ದೋಯ್ತು. ಬಟ್ ಅದು ಡ್ರಿಫ್ಟ್ ಟ್ರೈ ಮಾಡಬೇಕಾದ್ರೆ ಬಿದ್ದಿದ್ದು. ಅದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಟ್ರೈ ಮಾಡಿ ಬ್ರೋ. R1 ಬೈ ಏನೋ ಇಸ್ಕೊಳೋದು ಬೇಡ ಅದೇನೋ ಹೇಳ್ತಾ ಇದ್ದಲ್ಲ ಬ್ರೋ. ಗಾಡಿ ಚೆನ್ನಾಗೈತೆ ಇಸ್ಕೊಳ್ಳಿ, ಬಟ್ ಆದರೆ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಬ್ರೋ ಇನ್ನು. ಯಾಕಂದರೆ ಬಿದ್ದಿದ ತಕ್ಷಣ ಹೊಡೆದೋಗ್ಬಿಡುತ್ತಂದರೆ ಕ್ವಾಲಿಟಿ ನೀನೇ ಎತ್ಕೊ ಬ್ರೋ. 2.5 ಲಕ್ಷ ಕೊಟ್ಟಿಲ್ಲ ಬ್ರೋ ಇದಕ್ಕೆ. ಬಿತ್ತು ಅಂದರೆ ಎಲ್ಲ ಗಾಡಿ ಹೊಡೆದೇ ಹೋಗ್ತೈತೆ. ಹಾಂ, ಮೈನ್ ಥಿಂಗ್ ಅಂದರೆ ಎಲ್ಲರಿಗಿಂತ R15 ಮಾತ್ರ ಬಿತ್ತು ಅಂದರೆ ಏನು ಪಾರ್ಟ್ಸು ಇರೋಲ್ಲ. ಅದು 3,000 ಎಷ್ಟೈತೆ ಇದು? ಎಷ್ಟು? 1800 ಸರಿ. 2 ಸೇರಿ 3,000 ಮೇಲೆ ಆಗುತ್ತಲ್ಲ. ಅದೇ ಇದರಲ್ಲಿ ಫುಲ್ಲು ಫೈಬರ್ ಅನ್ಸುತ್ತೆ, ಪ್ಲಾಸ್ಟಿಕ್ ಅಲ್ಲ ಫೈಬರ್ ಅನ್ಸುತ್ತೆ ಇದು. ಅದಕ್ಕೆ ಈ ಥರ ಗಾಡಿ ಇಟ್ಕೊಂಡಿದ್ರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ. 1 ವರ್ಷ ಆಗಿದ್ದಿದ್ರೆ ಹೊಡೆದೋದ್ರೆ ಚೇಂಜ್ ಮಾಡಿಸ. ಗಾಡಿ ಬ್ರೋ, ಗಾಡಿ ಇಸ್ಕೊಳೋದು ಮ್ಯಾಟ್ರ್ ಅಲ್ಲ ಬ್ರೋ, ಮೇಂಟೈನ್ ಮಾಡೋದು ಮ್ಯಾಟ್ರು. ಅದರಲ್ಲಿ ನೋಡಿ KTM ಅವಾಗನಿಂದ ನಾನು ಅದೇ ಹೇಳಿದೆ. ಅದರೆಲ್ಲ ಇಂಜನ್ ಎಲ್ಲ ಸಪೋರ್ಟ್ ಕೊಟ್ಟವನೆ, ಬಿದ್ರೂ ಏನಾಗ್ದಿರ.
ಇದಕ್ಕೆಲ್ಲ ಯಾಕೆ ಕೊಟ್ಟಿಲ್ಲ, ಒಳಗಡೆ ಏನು ಕೊಟ್ಟಿಲ್ವಲ್ಲ, ಅದರಿಂದನೇ ಬೇಜಾರಾಯಿತು. ಬಟ್ ಅದು ಕೊಡ್ದಿರೋ ಇರೋದು ಏನಕ್ಕಂದ್ರೆ ಸ್ಪೀಡೆಲ್ಲ ಮ್ಯಾಟ್ರ್ ಆಗತ್ತಲ್ಲ, ಲೈಟ್ ವೇಟ್ 1 kg ಮ್ಯಾಟ್ರ್ ಆಗುತ್ತೆ ಸ್ಪೀಡಲ್ಲಿ, ಅದಕ್ಕೆ. ಅದರಿಂದ ಇದರಲ್ಲಿ ಅಷ್ಟೇನು ಕೊಟ್ಟಿಲ್ಲ. ಸಿಟಿ ಮಾತ್ರ ಅಲ್ಲಲ್ಲಿ ಕೊಟ್ಟವನೆ. ಅದಕ್ಕೆ ಆದಷ್ಟು ಸೇಫಾಗಿ ಓಡಿಸಿ, ಸೇಫಾಗಿರೋ ಹತ್ರ ಪಾರ್ಕಿಂಗ್ ಮಾಡಿ, ಸ್ವಲ್ಪ ಗಾಡಿ ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಗಾಡಿನ. ಯಾಕಂದರೆ 2.5 ಲಕ್ಷ ಗಾಡಿ ಕೊಟ್ಟಿದ್ದೀವಿ ಅಂದರೆ ಅದು ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ. ಅಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.